ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೀಗೆ ನಿಮಗೋಸ್ಕರ ಒಂದು ಬೆಸ್ಟ್ ಜಾಬ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ. ಹೌದು ಸ್ನೇಹಿತರೆ, ಈ ಜಾಬ್ ಅನ್ನ ಮಹಿಳೆಯರು ಮತ್ತು ಪುರುಷರಿಬ್ಬರು ಕೂಡ ಮಾಡಬಹುದಾಗಿದೆ. ಇದು ಗೌರ್ಮೆಂಟ್ ಜಾಬ್ ಆಗಿದೆ. ಗೌರ್ಮೆಂಟ್ ಅಲ್ಲಿ ನೀವು ಈ ಕೆಲಸನ ಮಾಡ್ಕೊಂಡು ಆರಾಮಾಗಿ ಹಣವನ್ನ ಸಂಪಾದನೆ ಮಾಡ್ಕೊಳ್ಬಹುದು. ಈ ಜಾಬ್ಗೆ ಜಾಸ್ತಿ ಎಜುಕೇಶನ್ ಕೂಡ ಬೇಕಾಗಿಲ್ಲ. ಜಸ್ಟ್ SSLC ಆಗಿದ್ರೆ ಸಾಕು, ಈ ಕೆಲಸನ ಮಾಡ್ಕೊಂಡು ಹೋಗಬಹುದಾಗಿದೆ. ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಇರೋದಿಲ್ಲ. ಆರಾಮಾಗಿ ಈ ಕೆಲಸನ ಮಾಡಬಹುದು. ಈ ಜಾಬ್ಗೆ ಅಪ್ಲೈ ಮಾಡ್ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈನ ಮಾಡ್ಕೊಳ್ಬಹುದಾಗಿದೆ. ಸ್ನೇಹಿತರೆ, ಈ ಜಾಬ್ ನಮ್ಗೆ ಯಾವ ಒಂದು ಪೋಸ್ಟ್ ಗೆ ಹೈರಿಂಗ್ ಅನ್ನ ಮಾಡ್ಕೊಂತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ತಲುಪುತ್ತವೆ. ಹಾಗೆ ವಿಡಿಯೋ ಲೈಕ್ ಮಾಡಿ. ಪೋಸ್ಟ್ ಬಂದು ಕಾನ್ಸ್ಟೇಬಲ್ ಪೋಸ್ಟ್ ಹೈರಿಂಗ್ ಅನ್ನ ಮಾಡ್ಕೊಂತಾರೆ. CRPR ಪೋಸ್ಟ್. ಸೊ CRPR ಅಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಗೆ ಹೈರಿಂಗ್ ಅನ್ನ ಮಾಡ್ಕೊಂತಾ ಇದಾರೆ. ಇದರಲ್ಲಿ ವೇತನ ಬಗ್ಗೆ ನೋಡಿದ್ರೆ, ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ 21,700 69,100 ನಿಮ್ಗೆ ತಿಂಗಳಿಗೆ ಹಣನ ಕೊಡ್ತಾರೆ, ಅಂದ್ರೆ ಸ್ಯಾಲರಿ ಕೊಡ್ತಾರೆ. ಇದಕ್ಕೆ ವಯೋಮಿತಿ ಬಗ್ಗೆ ನೋಡಿದ್ರೆ, ಈ ಜನವರಿ 1ನೇ ತಾರೀಕು 2026ಕ್ಕೆ ಕಾನ್ಸ್ಟೇಬಲ್ ಡ್ರೈವರ್ಗೆ ಕನಿಷ್ಠ 21 ವರ್ಷ, ಗರಿಷ್ಠ 27 ವರ್ಷ ಇರಬೇಕಾಗಿರ್ತದೆ. ಕಾನ್ಸ್ಟೇಬಲ್ ಉಳಿದ ಹುದ್ದೆಗಳಿಗೆ ಕನಿಷ್ಠ 18 ವರ್ಷದಿಂದ ಗರಿಷ್ಠ 23 ವರ್ಷದ ಒಳಗಿನವರಾಗಿರಬೇಕು. ಹಾಗೆ ಇದರಲ್ಲಿ ವಯೋಮಿತಿ ಸಡಿಲಿಕೆ ಕೂಡ ಇದೆ. OBC ಅವರಿಗೆ 3 ವರ್ಷ ಸಡಿಲಿಕೆ ಇದೆ ವಯೋಮಿತಿಯಲ್ಲಿ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಕೂಡ ಇದೆ. ಆಯ್ಕೆ ವಿಧಾನ ಬಗ್ಗೆ ನೋಡೋದಾದ್ರೆ, ಫಿಸಿಕಲ್ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಲಿಖಿತ ಪರೀಕ್ಷೆ, ಟ್ರೆಂಡ್ ಟೆಸ್ಟ್, ಸ್ಕಿಲ್ ಟೆಸ್ಟ್, ದಾಖಲಾತಿಗಳ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ಎಲ್ಲವನ್ನ ನಡೆಸಿ ನಿನ್ನ ಆಯ್ಕೆನ ಮಾಡ್ಕೊಂತಾರೆ. ಇನ್ನ ಈ ಒಂದು ಅಭ್ಯರ್ಥಿಗಳಿಗೆ ಹೈಟ್ ಬಗ್ಗೆ ನೋಡಿದ್ರೆ, ಎತ್ತರದ ಬಗ್ಗೆ ಸಾಮಾನ್ಯ ಪುರುಷರಿಗೆ 170 ಸೆಂಟಿಮೀಟರ್ ಇರಬೇಕು. ಹಾಗೆ ಮಹಿಳೆಯರಿಗೆ 157 ಸೆಂಟಿಮೀಟರ್ ಉದ್ದ ಇರಬೇಕು ಅಂತ ಹೇಳ್ತಾರೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ನೋಡೋದು, ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು CRPR ನಲ್ಲಿ ಅಧಿಕೃತ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನ ಸಲ್ಲಿಸೋದಕ್ಕೆ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಆ ಲಿಂಕ್ ಅನ್ನ ಪ್ರೆಸ್ ಮಾಡ್ಕೊಂಡು ನೀವು ಅರ್ಜಿನ ಹಾಕಬಹುದಾಗಿದೆ. ಅರ್ಜಿ ಶುಲ್ಕ ನೋಡಿದ್ರೆ, ಸಾಮಾನ್ಯ ವರ್ಗದವರಿಗೆ 100 ರೂಪಾಯಿ ಇರ್ತದೆ. ಹಾಗೆ SC/ST ಅಥವಾ ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ. ನೀವು ಆರಾಮಾಗಿ ಅಪ್ಲೈನ ಮಾಡ್ಕೊಳ್ಬಹುದು. ನೆಕ್ಸ್ಟ್, ಶುಲ್ಕ ಪಾವತಿಸುವ ವಿಧಾನ ಬಗ್ಗೆ ನೋಡಿದ್ರೆ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಈ ಒಂದು ಅಮೌಂಟ್ ಅನ್ನ ಕಳಿಸ್ಬೇಕು. ಅಂದ್ರೆ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI ಮೂಲಕ ನೀವು ಅರ್ಜಿ ಶುಲ್ಕವನ್ನ ಕಳಿಸಬಹುದಾಗಿದೆ. ಹುದ್ದೆ ಹೆಸರು ಕಾನ್ಸ್ಟೇಬಲ್, ಟೆಕ್ನಿಕಲ್ ಅಂಡ್ ಟ್ರೆಂಡ್ಸ್ಮನ್, ವಯೋನೀರ್, ಪುರುಷರು ಮತ್ತು ಮಹಿಳೆಯರಿಗೆ ಹೈರಿಂಗ್ ಅನ್ನ ಮಾಡ್ಕೊಂತಾರೆ. ಸೊ ನಿಮ್ಗೆ ಇನ್ನ ಹೆಚ್ಚಿನದಾಗಿ ಮಾಹಿತಿ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಚೆಕ್ ಮಾಡ್ಕೊಂಡು, ಹಾಗೆ ಆ ಲಿಂಕ್ ಮೂಲಕನೇ ನೀವು ಅಪ್ಲೈನ ಮಾಡ್ಕೊಳ್ಬಹುದಾಗಿದೆ. ಇದು ಗೌರ್ಮೆಂಟ್ ಕೆಲಸ ಆಗಿರೋದ್ರಿಂದ ಯಾವುದೇ ರೀತಿಯ ಮೋಸ ವಂಚನೆ ನಡೆಯೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.